ಕೆಲವು ಸಾರಿ ಟು ಟೆಲ್ ಕೆಲವು ಯೂಟ್ಯೂಬ್ನಲ್ಲಿ ಈ ಫೋಟೋ ಹಾಕ್ಬಿಟ್ಟು ಈ ನಟನ ದುರಂತ ದಿನಗಳು ಹಾಗೆ ಹೇಗೆ ಸಮಥಿಂಗ್ ಆಲ್ ಇಸ್ ದೇರ್. ಅದು ಆ ಥರ ಏನೂ ಇರಲಿಲ್ಲ ಸರ್. ಅವ್ರ ಪಾಡಿಗೆ ಇರ್ತಾಯಿದ್ರು, ಚಿನ್ನದಂಥ ಮನುಷ್ಯ ಅಂತ ಅನ್ನಿಸ್ಕೊಂಡಿದ್ರು ಎಲ್ಲರ ಹತ್ರನೂ. ವೇಣು ತುಂಬ ಒಳ್ಳೆಯವನಪ್ಪ. ಬಟ್ ಏನಾಗಿದೆ ಅಂದರೆ ಆ ಹಾರ್ಟ್ ಪ್ರಾಬ್ಲಮೇ ಮತ್ತೆ ಹಾರ್ಟ್ ಪ್ರಾಬ್ಲಮ್ಮೇ ಅಂದರೆ ಓಪನ್ ಹಾರ್ಟ್ ಸರ್ಜರಿ 2 ಸಲ ಆಯಿತು. ಓಕೆ. ನನಗೆ ಒಬ್ಬ ಕ್ಲೋಸ್ ಒಂದು ಗೈಡ್ ಯಾರೂ ಇಲ್ಲ ಸರ್ ಇವಾಗ. ಅಂದರೆ ನಾನು ಸ್ವಲ್ಪ ಸಂಕೋಚ ಸ್ವಭಾವದವನು, ನಾನು ಸ್ವಲ್ಪ ಇಂಟ್ರೋವರ್ಟ್ ಇರೋನು. ನನಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಥರ ಅವರಿದ್ದರು. ವೇಣುಗೋಪಾಲ್ ಅವರು 25 ಇಯರ್ಸ್ ಈ ಸೇವೆ ಸಲ್ಲಿಸಿ ಅದಕ್ಕೆ ಕನ್ನಡ ಆಡಿಯನ್ಸ್ ಇವತ್ತು ಇಷ್ಟು ದಿನವೂ ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆ ಕೋಟಿಗೊಬ್ಬ ಅದು ಕ್ಲಿಪ್ನ ನನಗಿನ್ನ ಕಳಿಸ್ತಾನೆ ಇರ್ತಾರೆ. ಸೊ ಆಲ್ ಥ್ಯಾಂಕ್ಸ್ ಟು ದ ಕೈಂಡ್ ಕನ್ನಡ ಆಡಿಯನ್ಸ್ ಸಾಕಷ್ಟು. ನೂರೊಂದು ನೆನಪು. 2015 ಮದುವೆ ಆಯಿತು ಅಂತ ಹೇಳಿದ್ರೆ 2 ಇಯರ್ಸ್ ವೇಣು ಸರ್ ಇದ್ರು ಅಂತ ಕಾಣುತ್ತೆ. ಸೊಸೆ ಜೊತೆಗೆ ಹೇಗಿದ್ರು ವೇಣು ಸರ್? ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ರು ಸರ್ ಅವರು. ನಮ್ಮ ತಂದೆ ತುಂಬ ಬ್ರಾಡ್ ಮೈಂಡೆಡ್ ಪರ್ಸನ್ನು. ಈಸ್ ನಾಟ್ ಲೈಕ್ ಯಾವುದಕ್ಕೂ ಬ್ಲಾಕ್ ಮಾಡೋದಾಗಲಿ, ಇದು ನಾನು ಹೇಳ್ದಂಗೆ ಆಗಬೇಕು, ಹೀಗೆ ಆಗಬೇಕು. ಈಸ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ನಮ್ಮ ವೈಫ್ ಜೊತೆನೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರು, ತುಂಬ ಕಾಮಿಡಿ ಮಾಡೋರು. ನಮ್ಮ ವೈಫು ಅವ್ರ ಫ್ರೆಂಡ್ ಹೆಸರು ಲ್ಯಾಂಡ್ಲೈನ್ ಅಂತ ಇತ್ತು. ನಮ್ಮಪ್ಪ ಸುಮನ್ ಲ್ಯಾಂಡ್ಲೈನ್ ಫೋನ್ ಮಾಡಿದ್ರಾ ಅಂತ ಹಿಂಗೆ ಅವ್ರು ನಮ್ಮ ವೈಫ್ ಅವರ ಏರಿಯಾ ಹೆಸರು ಸಿಂಗ್ಜಮೈ ಅಂತ. ನಮ್ಮಪ್ಪ ಸಿಂಜಮೈ ಯಾವುದು ಇವ್ರದೆಲ್ಲ ಬರೀ ಸಿಮ್ಮು ಲ್ಯಾಂಡ್ಲೈನು ಇದೆ. ತುಂಬ ಎಂಜಾಯ್ ಮಾಡೋರು, ತುಂಬ ಪ್ರಾಕ್ಟಿಕಲ್ ಕಾಮಿಡಿ ಮಾಡೋರು. ಬಂದಿದ್ರಾ ಅಲ್ಲಿಗೆ? ಮಿಡ್ಲ್ ಈಸ್ಟ್ ಇಲ್ಲ ಸರ್, ನಾರ್ತ್ ಈಸ್ಟಿಗೆ ಬರಲಿಲ್ಲ, ಯಾರು ಹೋಗೋಕ್ಕಾಗಲಿಲ್ಲ ನಾವು. ನಮ್ಮ ತಾಯಿಯೂ ಬರಲಿಲ್ಲ, ನಮ್ಮ ರಿಲೇಟಿವ್ಸು ಬರೋಕ್ಕಾಗಲಿಲ್ಲ, ನಾನು ಹೋಗಿರಲಿಲ್ಲ. ಮದುವೆ ಆದಮೇಲೆ ರೀಸೆಂಟಾಗಿ ಹೋಗಿದ್ದು ನಾವು. ಆ್ಯಕ್ಚುಲಿ ರೀಸೆಂಟಾಗಿ ಅವ್ರ ತಮ್ಮನ ಮದುವೆ ಇದ್ದ ಕಾರಣ ನಾನು ಡೆಲ್ಲಿನಲ್ಲಿ ಒಂದು ಪ್ರಾಜೆಕ್ಟಲ್ಲಿದ್ದೆ. ನಾನು ಅವಾಗ 1 ವೀಕ್ ಗ್ಯಾಪಲ್ಲಿ ಹೆಂಗಾನ ಮಾಡಿ ಹೋಗಿ ಬಂದ್ಬಿಡೋಣ ಅಂತ ಕಷ್ಟದಲ್ಲಿ ಹೋಗಿ ಬಂದುಬಿಟ್ಟಿದ್ದು. ಬಟ್ ಇವಾಗಲೂ ಏನೋ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಸರ್, ಏನೋ ನಡೀತಾ ಇದೆ, ಪೊಲಿಟಿಕಲ್ ಪ್ರಾಬ್ಲಮ್ಸ್. ಅದಕ್ಕೋಸ್ಕರ ನಾವು ಹೋಗೋಕ್ಕಾಗ್ತಾಯಿಲ್ಲ ಸದ್ಯಕ್ಕೆ. ಬಟ್ ಹೋಗಬೇಕು ಒಂದಿನ. ಮೇಡಮ್ ಕನ್ನಡ ಬರುತ್ತಾ? ಬರುತ್ತೆ ಸರ್, ಮಾತಾಡ್ತಾರೆ. ಫುಲ್ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರ ಮಕ್ಕಳ ಜೊತೆನೂ ಫುಲ್ ಕನ್ನಡನೇ ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಮಣಿಪುರಿನೂ ಸ್ವಲ್ಪ ಮಾತಾಡ್ತಾರೆ, ಅವ್ರ ಅಮ್ಮನ ಜೊತೆ ಮಾತಾಡ್ತಾರೆ. ಸೊ ಮಕ್ಳಿಗೆ ಒಂಥರ ಟೆನ್ಷನ್ ಆಗ್ಬಿಟ್ಟೈತೆ ನಾವು ಯಾವ ಭಾಷೆ ಮಾತಾಡೋದು. ಮಕ್ಕಳ ಹೆಸರೇನು ಸರ್? ಆರ್ಯನ್ ಅಂತ ದೊಡ್ಡವನು, ಅವನು 4th ಸ್ಟ್ಯಾಂಡರ್ಡ್ ಇವಾಗ. ಆ್ಯಂಡ್ ಮಗಳು ದಿಶಾ ಅಂತ 2nd ಸ್ಟ್ಯಾಂಡರ್ಡು. ಇಬ್ಬರು ಕನ್ನಡ, ಮಣಿಪುರಿ, ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಮಿಕ್ಸ್ ಆಗಿ. ಈಗ ಸುಮನ್ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ? ಅವರು ನಮ್ಮ ಮಕ್ಕಳು ಓದ್ತಾ ಇರೋ ಸ್ಕೂಲಲ್ಲೇ ಟೀಚರ್ ಸರ್. ಯಾವ ಸ್ಕೂಲ್? RNSIT ಕಾಲೇಜ್ ಇತ್ತಲ್ಲ, ಅದೇ ಸ್ಕೂಲಲ್ಲೇ ಮಕ್ಕಳು ಓದ್ತಾ ಇದ್ದಾರೆ. ಅದರಲ್ಲೇ ಇವರು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಟೀಚರ್ ಮತ್ತು ಯೋಗ ಟೀಚರ್ ಆಗಿದ್ದಾರೆ. ವಂಡರ್ಫುಲ್. ಸೊ ಶಿ ಈಸ್ ವೆಲ್ ಅಡಾಪ್ಟೆಡ್ ಹಿಯರ್. ತಮ್ಮ IT ಏನಿದ್ದಾರೆ? ತಮ್ಮ IT ಆಗಿದೆ, ಮದುವೆ ಆಗಿದೆ. ಅವನು IT ಪ್ರೊಫೆಷ್ನಲ್ಲೇ. ಅವನು ಸ್ವಲ್ಪ ವೀಡಿಯೋಸ್ ಎಲ್ಲ ನನ್ನ ಜೊತೆ ಮಾಡ್ತಾ ಇದ್ದ. ಬಟ್ ದೆನ್ ಹಿ ವಾಂಟೆಡ್ ಟು ಫೋಕಸ್ ಮೋರ್ ಆನ್ ದಿ IT ಸೆಕ್ಟರ್ ಓನ್ಲಿ. ಅದೇನಾಗ್ಬಿಡ್ತು ಗೊತ್ತಾ ಸರ್, ನಾನು ಸ್ಟಾರ್ಟಿಂಗ್ ಆಫ್ ದಿ IT ಇಂಡಸ್ಟ್ರೀಲಿ ನೀವು ಎರಡು ಮ್ಯಾನೇಜ್ ಮಾಡ್ಕೊಂಡು ಬರ್ತೀರ. ಬಟ್ ಒಂದು ಪಾಯಿಂಟ್ ಆದಮೇಲೆ ಏನಾಗುತ್ತೆ, ಅಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ, ನಿಮಗೆ ರೋಲ್ ಚೇಂಜ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಅಲ್ಲಿ ಎಕ್ಸ್ಪೆಕ್ಟೇಷನ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅವನಲ್ಲಿದ್ದಾನೆ. ನಾನು ಇವಾಗ ಹೆಂಗಂದರೆ ನಂದು ಪ್ರೈಮರಿ ಜಾಬ್ ಇಸ್ ದಿ IT ಇಂಡಸ್ಟ್ರಿ. ನನ್ನ ವೀಕೆಂಡ್ಸಲ್ಲಿ. ನಿಮಗೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ, ಸಪೋರ್ಟ್ ಮಾಡ್ತಾರೆ ನಿಮ್ಮ? ಅಲ್ಲಿ ಏನು ಸದ್ಯಕ್ಕೆ ಆ ಥರ ಪ್ರಾಬ್ಲಮ್ ಇಲ್ಲ. ತಮ್ಮಂಗೆ ಎಷ್ಟು ಜನ ಮಕ್ಕಳು? ಒಂದು ಮಗು ಇವಾಗ. ಹೆಣ್ಮಗುನ? ಗಂಡು ಮಗು ಇವಾಗ. ಆ ಮಗು ಹೆಸರು ಲಿಶಾನ್ ಅಂತ. ತುಂಬ ಸಿಕ್ಕಾಪಟ್ಟೆ ತೀಟೆ ಅವನು. ತುಂಬ ತೀಟೆ. ದೊಡ್ಡಪ್ಪನ? ಸ್ವಲ್ಪ ದೊಡ್ಡಪ್ಪ ಅಂತಾರನೇ ತೀಟೆ ಅಂತ ಕಾಣ. ಹೌದು, ಇಲ್ಲ ತುಂಬ ತೀಟೆ ಮಾಡ್ತಾನೆ. ಬಟ್ ಎಲ್ಲರೂ ಜೊತೆಗೆ ಇದ್ದೀವಿ ಸದ್ಯಕ್ಕೆ, ಒಂದೇ ಬಿಲ್ಡಿಂಗಲ್ಲಿ ಇದ್ದೀವಿ. ಹಾಗೆ ದಟ್ ಈಸ್ ಒನ್ ಗುಡ್ ಥಿಂಗ್. ಆ್ಯಂಡ್ ನಮ್ಮ ತಮ್ಮ ವೈಫ್ ಅವರು ಡಾಕ್ಟರ್. ಬಿಫೋರ್ ನಾವು ಎಂಡ್ ಮಾಡೋಕ್ಕೆ ಮುಂಚೆ ಅಪ್ಪಂದು. ಎಸ್. ಸೊ ನಮ್ಮ ಅಪ್ಪನ ಬಗ್ಗೆ ಏನು ಚಾಲೆಂಜ್ ಅಂದರೆ ಕೆಲವು ಸಾರಿ ಟು ಟೆಲ್ ಕೆಲವು ಯೂಟ್ಯೂಬ್ನಲ್ಲಿ ಈ ಫೋಟೋ ಹಾಕ್ಬಿಟ್ಟು ಈ ನಟನ ದುರಂತ ದಿನಗಳು ಹಾಗೆ ಹೇಗೆ ಸಮಥಿಂಗ್ ಆಲ್ ಇಸ್ ದೇರ್. ಅದು ಆ ಥರ ಏನೂ ಇರಲಿಲ್ಲ ಸರ್. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನಮ್ಮ ತಂದೆ ವಾಸ್ ಅ ವೆರಿ ಹ್ಯಾಪಿ ಪರ್ಸನ್. ತುಂಬ ಎಲ್ಲರೂ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ರು. ಒಂದು ಮದುವೆ ಮನೆಗೆ ಹೋದ್ರೂ ಎಲ್ಲರೂ ಕೂಡಿಸ್ಕೊಂಡು ತಮಾಷೆ ಮಾಡಿಕೊಂಡು ಗೇಲಿ ಮಾಡ್ಕೊಂಡು ಯಾರಿಗೂ ಬೇಜಾರಾಗದೆ ಇರೋ ಥರ ಅವ್ರು ಇರ್ತಾಯಿದ್ರು. ಅವ್ರ ಪಾಡಿಗೆ ಇರ್ತಾಯಿದ್ರು. ಚಿನ್ನದಂಥ ಮನುಷ್ಯ ಅಂತ ಅನ್ನಿಸ್ಕೊಂಡಿದ್ರು ಎಲ್ಲರ ಹತ್ರನೂ. ವೇಣು ತುಂಬ ಒಳ್ಳೆಯವನಪ್ಪ, ಅವ್ನಿಗೇನು ಗೊತ್ತಾಗಲ್ಲ ಜಾಸ್ತಿ, ಅವನು ಮೋಸ ಯಾವುದು ಒಳ್ಳೇದು ಯಾವುದು ಅಂತ ಎಲ್ಲನೂ ನಂಬಿಬಿಡ್ತಾನೆ. ಈ ಒಂದು ರೆಪ್ಯುಟೇಷನಲ್ಲಿದ್ದಿದ್ದೆ ನಮ್ಮ ತಂದೆಯವರು. ಚಿಕ್ಕ ವಯಸ್ಸಿಂದ ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಅವ್ರ ಜೊತೆಲ್ಲ ತುಂಬ ಒಂಥರ ಪ್ರೀತಿ ಪಾತ್ರರಾಗೆ ನಮ್ಮ ತಂದೆ ಇದ್ದರು. ಆ್ಯಂಡ್ ನನಗಂತೂ ಸರ್
ವಿ ಯೂಸ್ ಟು ಟಾಕ್ ಅಬೌಟ್ ಫಿಲ್ಮ್ಸ್ ಸರ್, ಅಬೌಟ್ ಮೂವೀಸ್, ಅಬೌಟ್ ಪರ್ಟಿಕ್ಯುಲರ್ ಸೀನು, ಅಬೌಟ್ ಟ್ರಿವಿಯಾಸು, ಅವ್ರ ಆ್ಯಕ್ಟರ್ ಲೈಫ್ ಹಿಂಗಂತೆ ಅವ್ದಿದಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ತಂದೆ ಜೊತೆ ನೀವು ಆ ಥರ ಎಲ್ಲ ಟಾಪಿಕ್ಸ್ ನೀವು ಮಾತಾಡ್ಬೇಕಂದ್ರೆ ಹೆಂಗಿರ್ಬೇಡ. ಲೈಫ್ ಬಗ್ಗೆ ಮಾತಾಡೋರು, ಲೈಫ್ ಅಂದರೆ ಏನು, ಎಷ್ಟು ಪರ್ಮನೆಂಟ್ ಆಗಿರುತ್ತೆ, ಎಷ್ಟಿಲ್ಲ. ಆ್ಯಂಡ್ ಅವ್ರು ಕರ್ಕೊಂಡೋಗಿರೋ ಒಂದೊಂದು ಮೂವೀಸೂ ನಮಗೆ ನಾಸ್ಟಾಲ್ಜಿಕ್ ಸರ್. ಯಾವುದೇ ಮೂವಿ ರಿಲೀಸ್ ಆಗಲಿ ಅದಕ್ಕೆ ಹೋಗಲೇಬೇಕು. ಊರ್ವಶಿ ಥಿಯೇಟ್ರಲ್ಲಿ ತಿರುಡ ಫಿಲಮ್ ಕರ್ಕೊಂಡೋಗಿದ್ರು. ಅದೆಲ್ಲ ನಮ್ಮ ಕಣ್ಣು ಮುಚ್ಚಿದ್ರೆ ಬರೀ ಅದೇ. ಸಾಗರ್ ಥಿಯೇಟ್ರಲ್ಲಿ ಬಾಜಿಗರು, ಆಮೇಲೆ ಖಲ್ನಾಯಕ್, ಇದು ಇಂಗ್ಲೀಷ್ ಮೂವೀಸು. ಯಾವುದನ್ನ ಜಾಕಿ ಚಾನ್ ಫಿಲಮ್ ರಿಲೀಸ್ ಆಗ್ಬಿಟ್ರೆ ಅದಕ್ಕೆ ಹೋಗ್ಲೇಬೇಕು ನಾವು ಮನೇಲಿ, ಅದಕ್ಕೆ ಕರ್ಕೊಂಡೋಗೋರು. ಅವರು ನಾನ್ ವೆಜ್ ಅಂತ ಬಂದ್ರಂತೂ ದಿನಕ್ಕೆ ವಾರಕ್ಕೆ ಒಂದು 3-4 ಸಲ ನಾನ್ ವೆಜ್ ಇರೋದು. ಬಟ್ ಏನಾಗಿದೆ ಅಂದರೆ ಆ ಹಾರ್ಟ್ ಪ್ರಾಬ್ಲಮೇ ಮತ್ತೆ ಹಾರ್ಟ್ ಪ್ರಾಬ್ಲಮ್ಮೇ ಅಂದರೆ ಓಪನ್ ಹಾರ್ಟ್ ಸರ್ಜರಿ 2 ಸಲ ಆಯಿತು. ಓಕೆ, ಇದೇನಾದ್ರು ಹಾಕಿದ್ರು ಅವ್ರಿಗೆ? ಸ್ಟಂಟ್ ಹಾಕಿದ್ರು, ಸ್ಟಂಟ್ ಪೇಸ್ ಮೇಕರ್ ಏನೋ ಒಂದು ಹಾಕಿದ್ರು ಸರ್, ಏನೋ ಒಂದು ಹಾಕಿದ್ರು. ಅದು ಸೌಂಡ್ ಆಚೆ ಕಡೆನೂ ಕೇಳಿಸೋದು, ಪೇಸ್ ಮೇಕರ್ ಟಕ್ 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 ಅಂತ. ನೀವು ಎಷ್ಟೊಂದು ಆರ್ಟಿಸ್ಟ್ಗಳಿಗೆ ಅದು ಜ್ಞಾಪಕ ಇರುತ್ತೆ, ಆ ಹಾರ್ಟ್ ಬೀಟ್ ಆಚೆನೂ ಕೇಳಿಸೋದು. ಸೊ ಹೆಲ್ತ್ ಇಶ್ಯೂಸ್ ಇತ್ತು. ಆ್ಯಂಡ್ ಶುಗರು BP ಬಂದ್ಬಿಡ್ತಲ್ಲ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ನಾವು ಗಮನಿಸಿದ್ದೀವಿ, ಅವ್ರ ಮಾತ್ರೆಗಳನ್ನ ಒಳ್ಳೆ ಮಿಕ್ಸ್ಚರ್ ಥರ ತಿನ್ನೋರು. ಒಂದು 8-9 ಮಾತ್ರೆ ಒನ್ ಟೈಮ್ಗೆ ಹಿಂಗೆ ತಿನ್ನೋರು. ಯಾವುದೇ ಮನುಷ್ಯನಿಗಾಗಲಿ ಸಾಕಾಗ್ಬಿಡುತ್ತಲ್ಲ ಸರ್, ಎಷ್ಟು ದಿನ ಅಂತ. ಆಮೇಲೆ ಇಂಜೆಕ್ಷನ್ಗಳು, ಆ ಚೆಕಪ್ಗೆ ಹೋದ್ರೆ ಅಷ್ಟು. ಮತ್ತೊಂದು ಯಾವುದೋ ಒಂದು ಎಂಡೋಸ್ಕೋಪಿ ಅಂತ ಮಾಡಿಸಿದ್ರು. ಇವಾಗ ಎಂಡೋಸ್ಕೋಪಿ ಏನೋ ಚಿಕ್ಕ ವೈರ್ ಏನೋ ಇರುತ್ತೆ, ವೈರ್ಲೆಸ್ ಬಂದಿದೆಯೇನೋ ಗೊತ್ತಿಲ್ಲ. ಅವಾಗ ಇಷ್ಟು ದಪ್ಪ ಕ್ಯಾಮ್ರಾನ ಒಳಗಡೆ ಹಾಕೋರು. ಅದೆಲ್ಲ ಅವ್ರಿಗೆ ಸಾಕಾಗ್ಬಿಡೋದು. ಈ ರುಟೀನ್ ಚೆಕಪ್ಸ್ ಎಲ್ಲ ಅವ್ರಿಗೆ ಸಾಕಾಗ್ಬಿಡೋದು. ಹೇಳ್ಕೊತಾ ಇರ್ಲಿಲ್ವಂತಲ್ಲ ಹೆಲ್ತ್ ವಿಷಯಸ್? ಹೇಳ್ಕೊಳ್ಳೋ ಹೆಂಗೆ ಹೇಳ್ಕೊಳ್ಳೋ ಅಂದ್ರೆ ಎಷ್ಟು ದಿನ ಇರ್ತೀವಿ ನಾವಿರೋದೇ ಸ್ವಲ್ಪ ದಿನ. ಮನುಷ್ಯ ಎಲ್ಲ ನಶ್ವರ, ಎಲ್ಲ ಇಷ್ಟೇ ದಿನ. ಇದೊಂದು ಯಾವಾಗಲೂ ನಡೆಯೋದು. ಬಟ್ ಹೆಲ್ತ್ ಇಶ್ಯೂಸ್ ಅಂತೂ ಇತ್ತು. ಬಟ್ ಈ ನ್ಯೂ ಸಮ್ಡೇ, ಬಟ್ ನಮಗೆ ಅದು ಅನ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲೋ ನಾರ್ತ್ ಇಂಡಿಯಾ ಟೂರ್ಗೆ ಹೋಗ್ಬಿಟ್ಟು ಬೇರೆ ಬಂದ್ರು. ನಾರ್ತ್ ಇಂಡಿಯಾ ಟೂರ್ಗೆ ಹೋಗ್ಬಿಟ್ಟು ಬಂದರು. ಅಂದರೆ ಆ್ಯಕ್ಚುಲಿ ಏನಾಯಿತು, ಅವ್ರ ಟ್ರಿಪ್ ಎಲ್ಲ ವೈಷ್ಣೋದೇವಿ ಅದೆಲ್ಲ ಅವ್ರ ಅಕ್ಕ ತಂಗಿ ಜೊತೆ ಎಲ್ಲ ಹೋಗೋರು. ವೈಷ್ಣೋದೇವಿಗೆ ಹೋಗೋರು, ಮಂತ್ರಾಲಯಕ್ಕೆ ಹೋಗೋರು. ನಮ್ಮ ಅಪ್ಪ ಅವರ ಅಕ್ಕ ತಂಗಿ ಸಾವಿತ್ರಿ ಮತ್ತು ಮಂಜು ಅಂತಿದ್ದಾರೆ. ಅವರು ತುಂಬ ಟ್ರಿಪ್ಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ನಮ್ಮ ಅಪ್ಪನೂ ಕರ್ಕೊಂಡು ಹೋಗೋರು. ಅವರ ಚಾರ್ಜ್ಗಳು ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ನೀನು ಬಂದರೆ ಸಾಕು. ಅವ್ರು ನಮ್ಮಪ್ಪ ಕೂತ್ಕೊಂಡ್ರೆ ಇಲ್ಲೊಂದು 20-30 ಜನ ಟ್ರೈನಲ್ಲಿ ಬೋಗಿಲಿ ನಗ್ನಗ್ತಾ ಇರೋರು. ಈ ಥರ ಒಂದು ಪರ್ಸೋನ. ಬಟ್ ಲಾಸ್ಟಲ್ಲಿ ಬದ್ರಿ ಕೇದಾರ್ನಾಥ್ಗೆಲ್ಲ ಹೋಗಿ ಅವ್ರು ಬಂದಾಗ ತುಂಬ ಇಳಿದೋಗ್ಬಿಟ್ಟಿದ್ರು ಸರ್. ನಂದು ಅವಾಗ ಒಂದು ಯಾವುದೋ ಆನ್ಸೈಟ್ ಆಪರ್ಚುನಿಟಿ ಸಿಕ್ಕಿತ್ತು ಲಕ್ಕೀಲಿ ನನ್ನ ಆಫೀಸಲ್ಲಿ. ಸೊ ಸೌತ್ ಅಮೇರಿಕಾಗೆ ಹೋಗಿದ್ದೆ ನಾನು, ಕೋಸ್ಟರಿಕಾಗೆ. 1 ತಿಂಗಳು ನಾನು ಅಲ್ಲಿ ಹೋಗಿದ್ದೆ. ಮಧ್ಯದಲ್ಲಿ ಅವರು ಟ್ರಿಪ್ಗೆ ಹೋಗಿದ್ರು. ನಾನು ಬಂದ ಮೇಲೆ ಒಂದು 2-3 ಡೇಸ್ ಆದಮೇಲೆ ನಮ್ಮಪ್ಪ ಬಂದರು. ತಂದಿದ್ದೆ. ಬಂದಾಗ ಅವ್ರು ತುಂಬ ಇಳಿದೋಗ್ಬಿಟ್ಟಿದ್ರು ಸರ್. ಫುಲ್ ಮುಖ ಎಲ್ಲ ಡಾರ್ಕ್ ಆಗಿದ್ದು, ತುಂಬ ಸಣ್ಣಗಾಗ್ಬಿಟ್ಟಿದ್ರು. ನಾನಲ್ಲಿ ಡ್ಯೂಟಿ ಫ್ರೀ ಶಾಪಲ್ಲಿ ಒಂದು ಗ್ಲೆನ್ಫಿಡಿಚ್ ಬಾಟ್ಲು ಫಸ್ಟ್ ಟೈಮು ತೊಗೊಂಡೋಗ್ಬಿಟ್ರೆ, ತಂದೆಗೆ ಒಂದು ಬಾಟ್ಲು ಕೊಟ್ಟರೆ ಸ್ಕಾಚು 7,000 ಏನೋ ಅವಾಗ. ತೊಗೊಂಡೋಗಿ ಕೊಡೋಣ ಅಂತ ತೊಗೊಂಡೋಗಿ ಕೊಟ್ಟಿದ್ದೆ. ಬಟ್ ಅವರು ಅದನ್ನು ಹಾಕ್ಕೊಡು ಅಂತಲೂ ಕೇಳಿದರು ನನಗೆ. ನಾನು ಅಪ್ಪ ನೀವು ತುಂಬ ಕೆಮ್ತಾ ಇದ್ದೀರಾ, ಸದ್ಯಕ್ಕೆ ಬೇಡ, ಸ್ವಲ್ಪ ನೀವು ಹುಷಾರಾಗ್ಬಿಡಿ, ಆಮೇಲೆ ನಿಮಗೇನೆ ಅಲ್ವಾ ಅಂತ ಹೇಳಿದೆ. ಒಂದು 2-3 ಡೇಸ್ ಆದಮೇಲೆ ಈ ಪಾಸ್ಟ್ ಅವೇ. ಮನೇಲೆ ಅಂದರೆ ಆ್ಯಕ್ಚುಲಿ ಅವ್ರು ಮಾಮೂಲಿ ರುಟೀನ್ ಜಾಗ್ ಏನು ಮಾಡ್ತಾರೋ ಅದು ಮಾಡ್ತಾಯಿದ್ರು. ಟ್ರೆಡ್ಮಿಲ್ ಮಾಡ್ತಾಯಿದ್ರು. ಮಾಡೋವಾಗ ನಾನು ಮಲಗಿದ್ದೆ, ನಮ್ಮ ತಮ್ಮನೂ ಮೋಸ್ಟ್ಲಿ ಅವನು ಮಲಗಿದ್ದ ಅನಿಸುತ್ತೆ. ಸ್ವಲ್ಪ ಅರ್ಲಿ ಮಾರ್ನಿಂಗೇನೆ ಫ್ರಿಡ್ಜ್ನ ಹಿಂಗೆ ಓಪನ್ ಮಾಡೋಕ್ಕೆ ಹೋದ್ರು, ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಆಫ್ಟರ್ ಹಿಸ್ ವರ್ಕೌಟ್ ಬಿದ್ದೋಗ್ಬಿಟ್ಟಿದ್ದಾರೆ. ಯಾರು ನೋಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ, ಬಿದ್ದುಬಿಟ್ಟು ಎದ್ದಿದ್ದಾರೆ. ಎದ್ದು ನಾರ್ಮಲ್ ಆಗಿರೋ ಥರನೇ ಇದೆ. ಕಾನ್ಷಿಯಸ್ ಬಂದಿದೆ. ಓ ಸರ್, ಅನ್ಬಿಲಿಯಬಲ್ ಡೇ ಸರ್. ಅದು ನನಗೊಂಥರ ಅದು ಅಂದರೆ ನೀವೇನೋ ಬಿರಿಯಾನಿ ಮಾಡಿಕೊಟ್ಟಿದ್ರಂತಲ್ಲ? ಬಿರಿಯಾನಿ ಮಾಡಿಕೊಟ್ಟಿದ್ದೆ. ಅದಕ್ಕಿಂತ ಮುಂಚೆ ಏನಾಗೋಯ್ತು, ಒಂದು 2 ಸಲ ಮಟನ್ ಬಿರಿಯಾನಿ ಮಾಡಿಕೊಟ್ಟಿದ್ದೆ. ನಾನೇ ಮಾಡಿದ್ದೆ. ಮಟನ್ ಬಿರಿಯಾನಿ ಮಾಡು ಅಂತ ಹೇಳೋರು. ಮಾಡಿದೆ. ಅದಾದಮೇಲೆ ಒಂದು ನಮ್ಮ ಕಡೆ ಪಿತೃಪಕ್ಷನ ದೀಪಾವಳಿ ಟೈಮಲ್ಲಿ ಹಾಕ್ತಾರೆ. ಆ ಟೈಮಲ್ಲಿ ಇನ್ನೊಂದು ಸಲ ಮಾಡು ಅಂತ ಹೇಳಿದ್ರು. ಇನ್ನೊಂದು ಸಲ ಮಾಡಿದಾಗ ಕುಕ್ಕರ್ ಸ್ವಲ್ಪ ಬರ್ಸ್ಟ್ ಆದಂಗೆ ಆಗಿಲ್ಲ. ಬರ್ಸ್ಟ್ ಅಲ್ಲ, ಎಲ್ಲ ಆಚೆ ಬಂದಂಗೆ ಆಗೋಯ್ತು. ಏನೋ ನೋಡಿ, ಸಮ್ ನೆಗೆಟಿವ್. ಸೊ ದೆನ್ ಅವರು ಅನ್ಫಾರ್ಚುನೇಟ್ಲಿ ಅವರು ಅಂದರೆ ಅದು ಎದ್ದು ಕೂತ್ಕೊಂಡ್ರು. ಇನ್ನೊಂದು 10 ಮಿನಿಟ್ಸ್ ಇದ್ದರು, ಒಂದು 5 to 10 ಮಿನಿಟ್ಸ್ ಇದ್ದರು. ಆ್ಯಂಡ್ ಅಗೇನ್ ಅನ್ಕಾನ್ಷಿಯಸ್ ಆದರು. ಆಮೇಲೆಲ್ಲ ಕರ್ಕೊಂಡೋಗಿ ವೆನ್ ವಿ ಟುಕ್ ಟು ದ ಹಾಸ್ಪಿಟಲ್ ಈ ವಾಸ್. ಬಟ್ ಯು ಆರ್ ಅವೇರ್ ಅಂತ ಅಲ್ಲ ನೀವು? ಅಯ್ಯಪ್ಪ, ಅವೇರ್ ಅಂದರೆ ನನಗೆ ಅವ್ರನ್ನ ನೋಡ್ತಾ ಇದ್ದೀನಿ ಕಣ್ಣಲ್ಲಿ. ಅವ್ರಿಗೆ ಅಂದರೆ ನನಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್ ನಾನು, ಏನಾಗ್ತಾಯಿದೆ, ಹಿಂಗೆ ಹೊಡಿತಾ ಇದ್ದೀವಿ, ಹಿಂಗೆ ಬ್ರೀದಿಂಗ್ ಎಲ್ಲ ಕೊಡ್ತಾಯಿದ್ದೀವಿ. ಬಟ್ ದೆನ್ ಒಳಗಡೆಯಿಂದ ಒಳಗಡೆಯಿಂದ ಒಂದು ಪ್ರಕಾಶ ಥರ ಬಂತು, ವೈಟ್ ಕಲರ್ ಕಾರ್ನಿಯಾಸ್. ಇದು ಯಾವುದೋ ಡಾಕ್ಯುಮೆಂಟ್ರೀಸ್ ಎಲ್ಲ ನೋಡ್ತಾ ಇದ್ನಲ್ಲ, ಆ ಡಾಕ್ಯುಮೆಂಟ್ರಿಲಿ ಒಳಗಡೆಯಿಂದ ಅಂತ ಬಂದರೆ ಕಾರ್ನಿಯಾಸ್ ಡೈಲೇಟ್ ಆಗಿದೆ ಅನ್ನೋ ಥರ ಏನೋ ನನಗೊಂದು. ಆಮೇಲೆ ಬ್ಲ್ಯಾಂಕ್ ವಾಲ್ ಕಡೆ ನೋಡಿದ್ರು ಸರ್. ಏನೋ
ಹಿಂಗೆ ಅಳ್ತಾ ಇದ್ರು, ಅಪ್ಪ 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 ಹೋಗೋಣ ಅಪ್ಪ ಅಂದರೆ ಹಿಂಗೆ ಅಳೋ ಥರ ಹಿಂಗೆ ಆಗ್ಬಿಟ್ಟು ಹಿಂಗೆ ಸಡನ್ನಾಗಿ ಹಿಂಗಂದು ಹಿಂಗೆ ಮುಖ ಹಿಂಗೆ ತಿರುಗಿಸಿದ್ರು. ಒಂದು ಬ್ಲ್ಯಾಂಕ್ ವಾಲಲ್ಲೇ ನೋಡಿ ಅಳೋ ಥರ ಆಗೋಯ್ತು ಸರ್. ಅದು ದಟ್ ಸ್ಟಿಲ್ ಅ ಮಿಸ್ಟ್ರಿ, ಅಲ್ಲಿ ಏನು ಬಂದಿದೆ ಗೊತ್ತಿಲ್ಲ. ಆ್ಯಂಡ್ ದೆನ್ ಈ ಪಾಸ್ಟ್ ಅವೇ. ಆ್ಯಂಡ್ ಒಬ್ಬರು ಡಾಕ್ಟ್ರ್ ಇದ್ರು, ಅವರೇ ಬಂದರು, ಬಂದ್ಬಿಟ್ಟು ನೋ ಮೋರ್ ಅಂತಾರೆ ಅಷ್ಟೇ. ಎನಿವೆ ಸಾರಿ, ನಾನು ನಿಮ್ಮನ್ನು ಇನ್ನೂ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ. ನನಗೆ ಒಂಥರ ಇಲ್ಲೆಲ್ಲ ತುಂಬ ಒಂಥರ ಆಗ್ಬಿಡುತ್ತೆ ಸರ್. ಅಂದರೆ ಅದು ಆ ದಿನ ನಾವು ಮರೆಯೋಕ್ಕಾಗಲ್ಲ. ಹಿಂಗಾದ್ಮೇಲೆ ನಮಗೆ ಅತಿ ದೊಡ್ಡ ಶಾಕು ಅಂದರೆ ಅಪ್ಪ ಇಲ್ವಾ, ತಂದೆ ಇಲ್ಲದೆ ಮುಂದೆ ಹೆಂಗೆ ಇವಾಗ ಅನ್ನೋದು ನನಗೆ ಈವನ್ ಟು ದಿಸ್ ಡೇ. ನಮ್ಮ ಅಪ್ಪ ಹೋಗಿದ್ದು ಲಾಸ್ಗಿಂತ ನನಗೆ ಯಾವುದು ಬಿಗ್ಗರ್ ಲಾಸ್ ಇಲ್ಲ ಸರ್. ಅಂದರೆ ನನ್ನ ಲೈಫು ಇಟ್ ಕ್ಯಾನ್ ಬಿ ಡಿವೈಡೆಡ್ ಆಸ್ ಬಿಫೋರ್ ಅಪ್ಪ ಪಾಸಿಂಗ್ ಅವೇ ಆ್ಯಂಡ್ ಆಫ್ಟರ್ ಅಪ್ಪ ಪಾಸಿಂಗ್ ಅವೇ. ನನಗೆ ಒಬ್ಬ ಕ್ಲೋಸ್ ಒಂದು ಗೈಡ್ ಯಾರೂ ಇಲ್ಲ ಸರ್ ಇವಾಗ. ಅಂದರೆ ನಾನು ಸ್ವಲ್ಪ ಸಂಕೋಚ ಸ್ವಭಾವದವನು, ನಾನು ಸ್ವಲ್ಪ ಇಂಟ್ರೋವರ್ಟ್ ಇರೋನು. ನನಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಥರ ಅವರಿದ್ದರು, ಪವನ್ ಹಿಂಗೇನೋ ಈ ಥರ ಅವರಿದ್ದರು. ಅದಿಲ್ಲದೆ ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ ಇವಾಗ. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಇವಾಗ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಥವಾ ಒಂದು ಇನ್ಶೂರೆನ್ಸ್ ಕಟ್ಟಬೇಕು ಅಂದರೆ ಅವ್ರನ್ನ ಕೇಳಿದ್ರೆ ಅವ್ರು ನನಗೆ ಹೇಳೋರು. ಈ ಥರ ಕೇಳೋದಕ್ಕೆ ಯಾರೂ ಇಲ್ಲ ಇವಾಗ. ನಾನೇ ಓನಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಲ್ಲ, ಆ ಸ್ಟ್ರಗಲ್ಲು ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿರೋ ಸ್ಟ್ರಗಲ್ಸು ಹೆಂಗೆ ಹ್ಯಾಂಡ್ಲ್ ಮಾಡೋದು, ಈ ಟಿ ವಿ ಇಂಡಸ್ಟ್ರಿನಲ್ಲಿ, ಮೀಡಿಯಾ ಇಂಡಸ್ಟ್ರಿಲಿ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಯಾರೂ ಇಲ್ಲ. ಅವ್ರು ಇದ್ದಿದ್ರೆ ಇವಾಗ ಅವ್ರು ಹೇಳಿರೋರು ನೋಡಿ ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿರೋರು. ದಟ್ ಈಸ್ ಸಮಥಿಂಗ್ ವಿಚ್ ಐ ಮಿಸ್ ಅ ಲಾಟ್. ಇವಾಗ ಅವ್ರು ಇದ್ದಿದ್ರೆ ನಿಮ್ಮ ಯೂಟ್ಯೂಬಲ್ಲೂ ಕರ್ಕೊಂಬರ್ತಾ ಇದ್ರು. 100% ಸರ್, 100% ನಾನೇನು ಮಾಡ್ತಾಯಿದ್ದೆ, ಅವ್ರಿಗೆ ಅಂತ ಸ್ಪೆಸಿಫಿಕ್ ಸ್ಕೆಚಸ್ ಮಾಡಿ ಅವ್ರಿಗೆ ಅಂತ ಒಂದು ಇದು ಮಾಡಿ ಆ ರೆವಿನ್ಯೂ ಅವ್ರಿಗೆ ಹೋಗೋ ಥರ 100% ನಾನು ಮಾಡ್ತಾಯಿದ್ದೆ. ಇನ್ನೇನು ಬೇಕು ಸರ್ ಅವ್ರಿಗೆ? ಏಜ್ ಆದ ಟೈಮಲ್ಲಿ ಒಬ್ಬ ಆರ್ಟಿಸ್ಟ್ಗೆ ರೆವಿನ್ಯೂ ಬರ್ತಾ ಇದೆ ನನ್ನ ಆ್ಯಕ್ಟಿಂಗಿಂದ, ಪ್ರೊವೈಡೆಡ್ ಅದು ಯೂಟ್ಯೂಬಿಂದ ಬರ್ತಾ ಇದೆ. ವಾಟ್ ಜಾಯ್ ಸರ್. ಅಂದರೆ ದ ಕ್ರಿಯೇಟರ್ ಆಫ್ ಯೂಟ್ಯೂಬ್, ಅವ್ರ ಹೆಸರು ಬೇರೆ ಏನೋ ಇದೆ, ಇವಾಗ ಇಟ್ ಇಸ್ ಟೇಕನ್ ಓವರ್ ಬೈ ಗೂಗಲ್. ಐ ಥಿಂಕ್ ಇಟ್ಸ್ ಎ ಡೆಫಿನೆಟ್ ಬೂನ್ ಟು ಆಲ್ ದ ಕರೆಕ್ಟ್ ಆರ್ಟಿಸ್ಟ್ಸ್. ಇನ್ನೇನು ರಿಟೈರ್ಡ್ ಆಗ್ತಾ ಇದಾರಲ್ಲ ಸರ್, ಎಲ್ಲರೂ ಸ್ಟಾರ್ಟ್ ಮಾಡ್ಬೋದು ಸರ್. ಕರೆಕ್ಟ್. ಇಮ್ಯಾಜಿನ್ ಬ್ಯಾಂಕ್ ಜನಾರ್ದನ್ ಮುಂಚೆ ಮೊನ್ನೆ ತೀರೋದು, ಒನ್ ಆಫ್ ಮೈ ಫೇವ್ರೆಟ್ ಆರ್ಟಿಸ್ಟ್ಸ್. ಅವ್ರಿಗೆ ಯಾರನ್ನ ಯೂಟ್ಯೂಬ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಟ್ಟಿದ್ದಿದ್ರೆ ಮೇ ಬಿ ವುಡ್ ಹ್ಯಾವ್ ಬೀನ್ ಮೋರ್ ಹ್ಯಾಪಿ. ಕಂಟೆಂಟ್ಗಳಾಗಿರೋದು ಹೆಲ್ತ್ ಅವ್ರದ್ದು ಇಂಪ್ರೂವ್ ಆಗ್ಬಿಡೋದೇನೋ ಸರ್, ಹೆಲ್ತೂ. ಕರೆಕ್ಟ್ ಅಲ್ವಾ? ಆಮೇಲೆ ರೆವಿನ್ಯೂ ಎಂಡ್ ಆಫ್ ದ ಮಂತು, ನೋಡಪ್ಪ ನೀನು ದುಡ್ದಿದ್ದು ಯೂಟ್ಯೂಬ್ ರೆವಿನ್ಯೂ ನಿನಗೆ ಬರ್ತಾಯಿದೆ ಅಂದರೆ ಆರ್ಟಿಸ್ಟ್ಗೆ ಎಷ್ಟು ಖುಷಿ ಸರ್, ಆರ್ಟಿಸ್ಟ್ಗೆ. ಸೊ ಯೂಟ್ಯೂಬು ಇನ್ನು ಮುಂದೆ ಹೋಗ್ತಾ ಐ ಹೋಪ್ ಆಲ್ ದ ರಿಟೈರ್ಡ್ ಆಗ್ತಾ ಇರೋ ಆರ್ಟಿಸ್ಟ್ಸು ಅಥವಾ ಇನ್ನೇನು ಅವರ ಒಂದು ಪೀಕ್ ಟೈಮ್ ಮುಗಿತಾ ಇರುವಂಥ ಆರ್ಟಿಸ್ಟು ವಿಚ್ ವಿಲ್ ಇವೆಂಚುಲಿ ಹ್ಯಾಪನ್ ಟು ಎವ್ರಿಬಡಿ. ಎಲ್ಲರೂ ಯೂಟ್ಯೂಬಿಗೆ ಬನ್ನಿ, ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ಮಾಡಿ ಅದಕ್ಕೆ ಸಪೋರ್ಟಾಗಿ ಅವರ ಕಿಡ್ಸು ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸು ಸ್ವಲ್ಪ ಸಪೋರ್ಟ್ ಮಾಡಿ ಪುಷಪ್ ಮಾಡಿ ಬಿಟ್ಬಿಟ್ರೆ ಅವ್ರು ಆ ಬ್ಲಿಸ್ಸಲ್ಲಿ ಇರ್ತಾರೆ ಸರ್. ಫ್ಯಾಂಟಾಸ್ಟಿಕ್. ಸೊ ಮುಂದಿನ ಗೋಲ್ಸ್ ಏನು? ನಿಜ ಹೇಳ್ಬೇಕಂದ್ರೆ ಏನೋ ನಾನು ಆ ಥರ ಇಟ್ಕೊಂಡಿಲ್ಲ ಸರ್. ಮುಂಚೆ ಹಂಗೆಲ್ಲ ಇತ್ತು, ನಾನು ಇದು ಮಾಡಬೇಕು ಅದು ಮಾಡಬೇಕು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ಇವಾಗ ಆ ಥರ ಏನೋ ನಾನು ಗೋಲ್ಸ್ ಇಟ್ಕೊಂಡಿಲ್ಲ. ಇಟ್ ಈಸ್ ನಾಟ್ ಗೋಲ್ ಓರಿಯೆಂಟೆಡ್ ಎನಿಮೋರ್, ಇಟ್ ಈಸ್ ಮೋರ್ ಆಫ್ ಒನ್ ಡೇ ಅಟ್ ಅ ಟೈಮ್ ಓರಿಯೆಂಟೆಡು. ಯಾವುದನ್ನು ನಾನು ಗೋಲ್ಸ್ ಇಟ್ಕೊಂಡಿಲ್ಲ. ಕಾಂಪಿಟೇಷನಲ್ಲಿ ಐ ಡೋಂಟ್ ಬಿಲೀವ್ ಇನ್ ಫ್ರಮ್ ದ ಬಿಗಿನಿಂಗ್. ನಾನು ಕಾಂಪಿಟೇಷನ್ ಈಸ್ ಮೀನಿಂಗ್ಲೆಸ್ ಅಂತಲೇ ಅನಿಸುತ್ತೆ. ನಿನಗೆ ಎಷ್ಟಾಗುತ್ತೋ ಅಷ್ಟು ಓಡು, ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಓಡು, ಸುಸ್ತಾಯ್ತಾ ರೆಸ್ಟ್ ತಗೋ ಮತ್ತೆ ಓಡು. ಯಾರು ಇಲ್ಲಿ ಕೂತ್ಕೊಂಡು ನೋಟ್ ಮಾಡ್ಕೊತಾ ಇಲ್ಲ, ನೀನು ಇಷ್ಟು ಹೋಗ್ತಾ ಇದೆಯಾ ಹಂಗೆ ಹೋಗ್ತಾ ಇದೆಯಾ ಅಂತ. ಅಷ್ಟೇ ಸರ್, ಬೇರೆ ಏನೂ ಇಲ್ಲ. ಈಗ ಏನು ನಡೀತಾ ಇದೆ, ನಂದು ಕಾರ್ಪೊರೇಟ್ ಜಾಬ್ ಏನಿದೆ ಆ ಜಾಬ್ನ ಹಂಗೆ ಕಂಟಿನ್ಯೂ ಮಾಡಲೇಬೇಕು. ನನ್ನ ಆಗಿರೋದು ಲವ್ ಮ್ಯಾರೇಜು, ಸೊ ಅದಕ್ಕೂ ನಾನು ಏನೇನು ಪ್ರೊವೈಡ್ ಮಾಡಬೇಕು ಮಾಡಲೇಬೇಕು. ಅದ್ರ ಜೊತೆಗೆ ವೀಕೆಂಡ್ಸಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಶೋಸ್ ಇರುತ್ತೆ. ಯಾವಾಗ ನಾನು ಫ್ರೀ ಇರ್ತೀನೋ ಆವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಬರುತ್ತೆ. ಸೊ ಸ್ವಲ್ಪ ಬ್ರೇಕ್ ಆಯಿತು, ನಾನೊಂದು ನನ್ನ ಕೆಲಸದ ಮೇಲೆ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಸ್ವಲ್ಪ ಅದರಿಂದ ದೂರ ಇದ್ದೆ. ಬಟ್ ಇವಾಗ ನಾನು ಮತ್ತೆ ಸ್ಟ್ಯಾಂಡಪ್ ಕಾಮಿಡಿ ಶೋಸು ಮತ್ತು ಯೂಟ್ಯೂಬೆಲ್ಲ ಮಾಡ್ತಾಯಿದ್ದೀನಿ. ಸೊ ಜನ ಎಲ್ಲ ಸಪೋರ್ಟ್ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಬ್ರೇಕ್ ಆಗಿದ್ರು ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಸರ್. ಬಟ್ ಒಂದೇ ಒಂದು ಪಾಯಿಂಟ್ ನಾನು ನಿಮ್ಗೆ ಹೇಳೋದು ಮರ್ತುಬಿಟ್ಟೆ. ನಾನು ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿಬಿಟ್ಟಿದ್ದೆ ನಮ್ಮ ತಂದೆ ಹೋಗಿದ್ದ ಟೈಮಲ್ಲಿ. ಬಟ್ ದೆನ್ 2 ಇನ್ಸಿಡೆಂಟ್ಸ್ ಯಾವ ಥರ ಆಗೋಯ್ತು ಅಂದರೆ, ನಮ್ಮ ತಂದೆಯವರ ಅಕ್ಕ ಇದ್ದಾರಲ್ಲ, ಅವ್ರು ತುಂಬ ಅಫೆಕ್ಟ್ ಆಗ್ಬಿಟ್ರು ಒಂದು ಪಾಯಿಂಟಲ್ಲಿ. ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ತೊಗೊಳಕ್ಕಾಗಿಲ್ಲ. ತುಂಬ ಕಷ್ಟ ಆಗೋಯ್ತು. ಇಮಿಡಿಯೇಟ್ಲಿ ಅವ್ರನ್ನ ಹಾಸ್ಪಿಟಲ್ಗೆ ನಾವು ಕರ್ಕೊಂಡೋಗಿ ಅವ್ರನ್ನ ಸ್ವಲ್ಪ ಟ್ರೀಟ್ ಮಾಡಿದ್ಮೇಲೆ ಶಿ ವಾಸ್ ಓಕೆ. ನಮ್ಮ ತಮ್ಮಂಗೂ ಹಂಗೆ ಆಯಿತು. ನಮ್ಮ ತಮ್ಮನೂ ಒಂದು ಪಾಯಿಂಟಲ್ಲಿ ಅವನು ನನಗೆ ತುಂಬ ಭಯ ಆಗೋಯ್ತು ಸರ್. ನಾನು ಆಗಲೇ ಒಬ್ಬರನ್ನೇ ನಮ್ಮ ತಂದೆನ ನೋಡಿದೆ, ನಾನು ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ. ಇದೆಲ್ಲ ನೋಡ್ಬಿಟ್ಟು ನಮ್ಮ ತಮ್ಮನ ನೀವು ಹೇಳಿದ್ರಲ್ವ, ನಮ್ಮ ತಮ್ಮನೂ ಬಂದು ಮಾತಾಡಲಿ ಅಂತ, ನನಗೆ ಇದು ತುಂಬ ಭಯ ಆಯಿತು. ಇವಾಗ ನೀವು ನೋಡಿದ್ರಲ್ಲ, ನನಗದು ಒಂಥರ ಆಗ್ತಾಯಿದೆ ನಮ್ಮ ತಂದೆ ಬಗ್ಗೆ ಮಾತಾಡೋವಾಗ. ನಾನು ಅದಕ್ಕೆ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ ಆ್ಯಕ್ಚುಲಿ. ಬಟ್ ಅದು ಓವರ್ವೆಲ್ಮಿ, ಅದು ನಮ್ಗೆ ತುಂಬ ಒಂಥರ ಕಷ್ಟ ಆಗ್ತಾಯಿದೆ. ಅದು ನಮ್ಮ ತಮ್ಮಂಗೆ ಇನ್ನೂ ಕಷ್ಟ ಆಗ್ಬಿಡೋದು. ಬೇಡ ಬಿಡಿ ಪಾಪ ಅವನು ಅದಕ್ಕೆ ಹೇಳಿದ್ನೋ ಏನೋ ಗೊತ್ತಿಲ್ಲ, ನೀನು ಮ್ಯಾನೇಜ್ ಮಾಡು ಸಾಕು ಅಂತ.
ಸೊ ನಾನು ಈ 2 ಇನ್ಸಿಡೆಂಟಿಂದ ನಾನು ಸ್ವಲ್ಪ ಸ್ಟ್ರಾಂಗ್ ಆಗೋಕ್ಕೆ ಟ್ರೈ ಮಾಡಿದೆ ಸರ್. ನಾನಿನ್ನ ಸ್ಟ್ರಾಂಗ್ ಆಗಬೇಕು, ಅಪ್ಪನ ಓಕೆ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗಬೇಕು ಅಂತ. ಬಟ್ ಒಂದು ವೇಣುಗೋಪಾಲ್ ಅವರು 25 ಇಯರ್ಸ್ ಈ ಸೇವೆ ಸಲ್ಲಿಸಿ ಅದರಲ್ಲಿ ಅವ್ರು ಆರ್ಟಿಸ್ಟ್ ಆಗಿದ್ದರು, ಪ್ರೊಡ್ಯೂಸರ್ ಆಗಿದ್ದರು, ಚಿಕ್ಕದಾಗಿ ಅಲ್ಲಿ ಡೈರೆಕ್ಷನ್ನು ಮಾಡಿದರು ಅಂತ ಅನಿಸುತ್ತೆ. ಆ್ಯಂಡ್ ಮೂವೀಸಲ್ಲೂ ಮಾಡಿದ್ದಾರೆ, ತಮಿಳು ಒಂದು 2-3 ಏನೋ ಮಾಡಿದ್ದಾರೆ ಸರ್ ಸೀರಿಯಲ್ಸು. ಅದಕ್ಕೆ ಕನ್ನಡ ಆಡಿಯನ್ಸ್ ಇವತ್ತು ಇಷ್ಟು ದಿನವೂ ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆ ಕೋಟಿಗೊಬ್ಬದು ಕ್ಲಿಪ್ನೂ ನನಗಿನ್ನ ಕಳಿಸ್ತಾನೆ ಇರ್ತಾರೆ. ಸೊ ಆಲ್ ಥ್ಯಾಂಕ್ಸ್ ಟು ದ ಕೈಂಡ್ ಕನ್ನಡ ಆಡಿಯನ್ಸ್ ಸಾಕಷ್ಟೇ. ಎಸ್ ಪವನ್ ಸರ್, ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಟ್ರಾವೆಲ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನಿಮಗೆ ಅನ್ನಿಸ್ತು ನನ್ನ ಜೊತೆ ಮಾತಾಡಿದ್ದು? ನನಗೆ ತುಂಬ ಖುಷಿ ಆಯಿತು ಸರ್. ಅಂದರೆ ನೋಡಿ, ನಾವು ಅಂದ್ಕೊಂಡಿದ್ದು 2 hours ಅಂತ, ಅದು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮಾತಾಡೋಣ ಸರ್, ಇನ್ನೊಂದ್ಸಲ ಯಾವಾಗಾದರೂ ನೀವು ಬಾ ಅಂತ ಹೇಳಿದ್ರು ಖಂಡಿತ ಮುಂದಕ್ಕೆ ಇನ್ನೂ ಮಾತಾಡೋಣ. ಇವಾಗ ನಿಮ್ಮನ್ನ ಈ ಸ್ಟ್ಯಾಂಡಪ್ ಕಾಮಿಡಿ ವಿಚಾರವಾಗಿ ಯಾರೋ ಸಂಪರ್ಕ ಮಾಡಬೇಕು ಅಂದರೆ ಹೌ ಟು ರೀಚ್ ಯು? ಸರ್ ಮಾಮೂಲಿ ಇನ್ಸ್ಟಾಗ್ರಾಮಲ್ಲೇ ರೀಚ್ ಔಟ್ ಮಾಡ್ಬೋದು. ಸೊ ಅವರ ಇನ್ಸ್ಟಾ ID, ಮೇಲ್ ID ಎಲ್ಲ ನಾನು ಶೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಮಾಡ್ಬೋದು. ಸೊ ದೆನ್ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ನನಗೆ ನಮ್ಮ ಫ್ರೆಂಡ್ ಒಬ್ಬರು ಅನೂಪ್ ಮಯ್ಯ ಅಂತ ಒಬ್ರು ಇದ್ದಾರೆ, ಅವರು ಈ ಮ್ಯಾನೇಜಿಂಗ್ ಎಲ್ಲ ಅವ್ರು ನೋಡ್ಕೊತಾರೆ. ಈ ಡೇಟ್ಸು, ಯಾವಾಗ ಶೋ, ಇದು ಸ್ಟ್ಯಾಂಡಪ್ ಕಾಮಿಡಿ ಶೋಸ್ ಹೆಂಗೆ ನಡೆಯುತ್ತೆ ಅಂದರೆ ಅದಕ್ಕೆ ಅಂತ ಒಂದು ತಯಾರಿಗಳಿರ್ತವೆ. ಆಡಿಯನ್ಸ್ ಎಷ್ಟು ಜನ ಇರ್ತಾರೆ, ಮತ್ತು ಶೋ ಯಾವ ಥರ ಆಡಿಯನ್ಸ್ಗೆ, ಯಾವ ಏಜ್ ಗ್ರೂಪ್ಗೆ, ಆಮೇಲೆ ಈ ಥರದ್ದೆಲ್ಲ ಕೆಲವು ಇರುತ್ತೆ ಸರ್. ಅದಕ್ಕೆ ಇನ್ವಾಯ್ಸ್ ಕಳಿಸ್ಬೇಕಾಗುತ್ತೆ, ಪೇಮೆಂಟ್ಸ್ಗೆ ಏನೇನೋ ಕೆಲವು ಫಾರ್ಮ್ಯಾಲಿಟೀಸ್ ಇದೆ. ಅದಕ್ಕೆಲ್ಲ ಅವರು ನೋಡ್ಕೊಳ್ತಾರೆ. ಅನೂಪ್ ಅಂತ, ನಮ್ಮ ಲಾಲ್ಬಾಗ್ ಅಂತ ಒಂದು ತಂಡ, ನಾವು ಅವ್ರ ಜೊತೆಗೆ ಅವಾಗೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ರೀಚ್ ಔಟ್ ಮಾಡ್ತೀವಿ, ಪ್ಲ್ಯಾನ್ ಮಾಡಿ ಸ್ಟ್ಯಾಂಡಪ್ ಕಾಮಿಡಿ ಶೋಸ್ನ ಆರ್ಗನೈಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಪವನ್ ಅವರೇ. ಸೊ ನನಗಂತೂ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡೋದು. ಥ್ಯಾಂಕ್ ಯು. ಇದುವರೆಗೂ ಬಂದು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ. ಇನ್ನೂ ಬಗದಷ್ಟು ವಿಷಯಗಳು ಜಾಸ್ತಿ ಬರ್ತಾ ಇದೆ. ಅವರಿಗೆ ಡ್ಯೂಟಿಗೆ ಟೈಮ್ ಆಯಿತು, ಆಫೀಸಿಗೆ ಲಾಗಿನ್ ಆಗಬೇಕು ಅವರು. ಹಾಗಾಗಿ ಈ ಸರಣಿನ ಇಲ್ಲಿಗೆ ಈಗ ಮುಕ್ತಾಯ ಮಾಡ್ತೀನಿ. ಖಂಡಿತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದರೆ ಮುಂದಿನ ದಿನಗಳಲ್ಲಿ ಪವನ್ ಅವ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ನಾನು ಮಾತಾಡ್ತೀನಿ. ಸೊ ಥ್ಯಾಂಕ್ ಯು ಪವನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾತುಗಳಿಗೆ. ಸೊ ಸ್ನೇಹಿತರೆ, ಇದಾಗಿತ್ತು ವೇಣುಗೋಪಾಲ್ ಹಾಗೂ ಪವನ್ ವೇಣುಗೋಪಾಲ್ ಅವರ ಬದುಕಿನ ಕತೆ, ಜೀವನದ ಕತೆ. ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮರಗುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಅಪರೂಪದ ಕಲಾವಿದರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.